ಜೈ ಹಿಂದ್. ನೋಡ್ರಿ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಯಾವ್ದು ಬರತ್ತೆ ಅಂದ್ರೆ CGL ಎಕ್ಸಾಮ್ ಬರ್ತಾ ಐತೆ 2025. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಒಂದೇನು ಫಿಸಿಕಲ್ ಹೆಂಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಹೈಟ್ ಎಷ್ಟು ಬೇಕು, ಅದಾದ ನಂತರ ಹುಡುಗಿರ್ಗ ಎಷ್ಟು ಹೈಟ್ ಬೇಕಾಗತ್ತ, ಆಮೇಲೆ ಎಕ್ಸಾಮ್ ಎಷ್ಟು ಲೆವೆಲ್ಗೆ ಇರುತ್ತೆ, ಆಮೇಲೆ ನೆಕ್ಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಾದ್ರೂ ಏನಾದ್ರು ಬೇಕಾ, ಆಮೇಲೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಪ್ರತಿಯೊಂದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತಾ ಹೋಗ್ತೀನಿ. ಸೊ ಎಲ್ರು ನೋಡ್ರಿ, ಮೊದಲು ಅರ್ಥ ಮಾಡ್ಕೊಳ್ರಿ, ಎಲಿಜಿಬಿಲಿಟಿ ನೀವು ಅದಿರೋ ಇಲ್ಲೋ. ಸೊ ಇದ್ರಿ ಅಂತಂದ್ ಹೇಳಿದ್ರೆ ಹಾಕಿ ಬಿಡ್ಬೇಕ. ಸೊ ಅದ್ ಮುಂದ್ ನೋಡೋಣ ಎಕ್ಸಾಮ್ ಪಾಸ್ ಆಗುತ್ತೋ ಇಲ್ಲೋ. ಬಟ್ ಅದ್ರ ಮೊದಲು ಅಪ್ಲಿಕೇಶನ್ ಅನ್ನ ಹಾಕೋದ್ ಕಲೀರಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕರ್ನಾಟಕ ಸ್ಟೇಟ್ ಅಂತಂದ್ ಹೇಳಿ ಸಪರೇಟ್ ಆಗಿ ವೇಕೆನ್ಸೀಸ್ ಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಈಗ ನೋಡ್ರಿ, ಈಗ CGL ಬಂದ ತಕ್ಷಣ ನಾವೆಲ್ಲ ಅನ್ಕೊಂತೀವಲ್ಲ ಎಲ್ಲೆಲ್ಲಿ ಏನೇನ್ ಅಂತಂದ್ ಹೇಳಿ. ಸೊ NIA ಕೇಳಿದ್ರಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದು ಇದು ನಾನು ಲಾಸ್ಟ್ ಇಯರ್ದೊಂದು ತಗೊಂಡ್ಬಿಟ್ಟು ಏನೇನ್ ಎಲಿಜಿಬಿಲಿಟಿ ಇದೆ ಎಲ್ಲಾನು ಹೇಳ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಅಡ್ವರ್ಟೈಸ್ಮೆಂಟ್ ಡೇಟ್ ಯಾವಾಗ ಅಂತಂದ್ ಹೇಳಿದ್ರೆ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು, ಅಂದ್ರೆ ಇದೇ ತಿಂಗಳು ಏಪ್ರಿಲ್ 22ನೇ ತಾರೀಕ ನಿಮ್ಗ ನೋಟಿಫಿಕೇಶನ್ ಅನ್ನ ಬಿಡ್ತಾರ CGLದು. ಲಾಸ್ಟ್ ಡೇಟ್ ಯಾವಾಗಿರತ್ತಂತ ನೋಡ್ರಿ. ಸೊ ಅಡ್ವರ್ಟೈಸ್ಮೆಂಟ್ ಡೇಟ್ ಯಾವಾಗ ಬಂತು, 22ನೇ ತಾರೀಕ. ಅದಾದ ನಂತರ ಕ್ಲೋಸಿಂಗ್ ಡೇಟ್ ಯಾವಾಗಿರತ್ತಂತಂದ್ ಹೇಳಿದ್ರೆ 21 ಮೇ. ಸೊ ಟೋಟಲ್ ಆಗಿ ಎಷ್ಟು ಕೊಡ್ತಾರೆ ಅಂತಂದ್ ಹೇಳಿದ್ರೆ 1 ತಿಂಗಳು ಅಪ್ಲಿಕೇಶನ್ ಹಾಕಕ್ ಕೊಡ್ತಾನೆ. 21 ಮೇ ಕಂಪ್ಲೀಟ್ ಆಗೈತಿ, 22ನೇ ತಾರೀಕು ಸ್ಟಾರ್ಟ್ ಆಗತ್ತೆ. ಈ ತಿಂಗಳ 22ನೇ ತಾರೀಕು. ಇಲ್ಲಿ ನೋಡ್ರಿ, ಮದುವೆ ಆದವರು ಕೂಡ ಹಾಕ್ಬಹುದು ಅಪ್ಲಿಕೇಶನ್ ಅನ್ನ. ಏನಂತಂದ್ ಹೇಳಿದ್ರೆ ಮದುವೆ ಆದವ್ರು ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ಇದೆ ಅಂತಿಲ್ಲ, ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಗ್ರಿ ಮುಗ್ದಿರ್ಬೇಕಷ್ಟ. ಡಿಗ್ರಿ ಮುಗ್ದವ್ರು ಎಲ್ರು ಏನಂತಂದ್ ಹೇಳಿದ್ರೆ ಈ ಅಪ್ಲಿಕೇಶನ್ ಹಾಕ್ಬಹುದು. ತುಂಬಾ ಜನ ಇದ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಅದಾದ ನಂತರ ಪ್ರಿಪರೇಷನ್ ಮಾಡೋರಂತೆ. So, ಇವಾಗ ಒಂದ್ ಎಕ್ಸಾಮ್ ಹೇಳ್ತಾ ಇದ್ದೀನಿ, ಇನ್ನು ತುಂಬಾ ಎಕ್ಸಾಮ್ಸ್ ಗಳಿದಾವೆ. ಇವಕ್ಕೆಲ್ಲ ಏನೇನ್ ಎಲಿಜಿಬಿಲಿಟಿ ಐತಿ ಎಲ್ಲಾನು ನಾನು ಹಾಕ್ತೀನಿ. ನೀವ್ ಎಲ್ರು ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು. ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಪ್ಪ. ನೋಡ್ರಿ, ಇದು ನಾವ್ ಹೇಳಿದ್ವಲ್ಲ, ಈಗ ನಮ್ಗೆ ಏನ್ ಕೊಡ್ತಾರ ಅಂತಂದ್ ಹೇಳಿದ್ರೆ ಈ ತರ ನೋಟಿಫಿಕೇಶನ್ ಕೊಡ್ತಾರ. ಸೊ ಇದನ್ನ ನಾನು ಲಾಸ್ಟ್ ತಗೊಂಡಿದ್ದೀನಿ. ಸೊ ಇನ್ನು ಬಿಟ್ಟಿಲ್ಲ, 22ನೇ ತಾರೀಕು ನೋಟಿಫಿಕೇಶನ್ ಅನ್ನ ಬಿಡ್ತಾರ. ಬಟ್ ಆದ್ರೆ ಏನೇನ್ ಇರುತ್ತ, ಏನೇನ್ ಎಲಿಜಿಬಿಲಿಟಿ ಅನ್ನೋದು ನಾನು ಹೇಳ್ಕೊಡ್ತೀನಿ. ವೇಕೆನ್ಸೀಸ್ ಬಿಡ್ತಾರ. ವೇಕೆನ್ಸೀಸ್ ಏನಂತಂದ್ ಹೇಳಿದ್ರೆ 2025ರಲ್ಲಿ ಎಷ್ಟು ವೇಕೆನ್ಸಿ ಅದಾವ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನೋಟಿಫಿಕೇಶನ್ ಬಿಟ್ಟ ಮೇಲೆ ಗೊತ್ತಾಗತ್ತ. ವೇಕೆನ್ಸಿ ಬಗ್ಗೆ ನಾವು ಜಾಸ್ತಿ ಟೆನ್ಷನ್ ಅನ್ನ ತಗೊಳ್ಳೋದು ಬೇಡ. ನಿಮ್ಗೆ ಎಲಿಜಿಬಿಲಿಟಿ ಏನೋ, ನೀವು ಇಂಡಿಯಾದವ್ರು ಆಗಿರ್ಬೇಕು. ಆಲ್ರೆಡಿ ಇಂಡಿಯಾದವ್ರು ಅದಿರಿ ನೀವು. ಎಲ್ರು ಏನಂತಂದ್ ಹೇಳಿದ್ರೆ ಇಂಡಿಯಾದವ್ರು ಅದಿರಿ. ಏಜ್ ಲಿಮಿಟ್ ನೋಡ್ರಪ್ಪ, 18ನೇ ವರ್ಷದಿಂದ ಸ್ಟಾರ್ಟ್ ಆಗತ್ತ. 18ನೇ ವರ್ಷಕ್ಕೆ ನೀವ್ ಏನಾದ್ರು ಡಿಗ್ರಿ ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ 18 ವರ್ಷದಿಂದ ಹಿಡ್ಕೊಂಡು 32 ವರ್ಷದವರೆಗೂ ಐತೆ. 18ರಿಂದ ಹಿಡ್ಕೊಂಡು 32 ವರ್ಷದವರೆಗೂ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬಹುದು. ಆಮೇಲೆ ಮತ್ತೆ ಏಜ್ ಲಿಮಿಟ್ ಇದು ಬರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ. 18 ವರ್ಷದಿಂದ ಹಿಡ್ಕೊಂಡು 32 ವರ್ಷದವರೆಗೆ ಯಾರ್ಯಾರು ಇದೀರಿ ಎಲ್ರು ಹಾಕ್ಬಹುದು. ಕೆಲವೊಂದು ಪೋಸ್ಟ್ ಗಳು ಚೇಂಜ್ ಬರ್ತಾವ. ಕೆಲವೊಂದ್ ಏನಂತಂದ್ ಹೇಳಿದ್ರೆ ಪೋಸ್ಟ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಪೋಸ್ಟ್ ಗಳಿಗೆ 18ರಿಂದ 27 ವರ್ಷದವ್ರು ಹಾಕ್ಬೇಕಾಗತ್ತೆ. ಇನ್ ಕೆಲವೊಂದು ಪೋಸ್ಟ್ ಗಳಿಗೆ 20ರಿಂದ 30 ವರ್ಷ ಆದವ್ರು ಮಾತ್ರ ಹಾಕೋದಿರುತ್ತ. ಇನ್ ಕೆಲವೊಂದು 18ರಿಂದ 30. ಇನ್ ಕೆಲವೊಂದ್ ಏನಂತಂದ್ ಹೇಳಿದ್ರೆ 18ರಿಂದ 32. ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಕರೆದಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೊಳ್ಳುವಾಗ, ಅಂದ್ರೆ ನಿಮ್ಗೆ ಈಗ ನೋಡ್ರಿ, 22 ವರ್ಷ ಇದ್ದು ಅಥವಾ ನಿಮ್ಗೆ 25 ವರ್ಷ ಇತ್ತು, ಇಲ್ಲ 30 ವರ್ಷ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ನಿಮ್ಗೆಲ್ಲ ಆಪ್ಷನ್ಸ್ ಗಳು ಬಂದ್ಬಿಡ್ತಾವ. ನೀವು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ SC ST ದವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 5 ವರ್ಷ ಐತಿ. ಅಂದ್ರೆ 32+7 37 ವರ್ಷದವರೆಗೂ ಹಾಕ್ಬಹುದು. OBC ಅವ್ರಿಗೆ ಏನಂತಂದ್ ಹೇಳಿದ್ರೆ 33 ವರ್ಷದ, 32 ಆಯ್ತು, ಮೊದಲು 35 ವರ್ಷದವರೆಗೂ ಹಾಕ್ಬಹುದು. ಈ ತರ ಏನಂತಂದ್ ಹೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ಐತೆ. ಆಮೇಲೆ ಡಿಫೆನ್ಸ್ ದವ್ರಿಗೂ ಕೂಡ, ಎಕ್ಸ್ ಸರ್ವಿಸ್ ಮೆನ್ ದವ್ರಿಗೆ ಏನಂತಂದ್ ಹೇಳಿದ್ರೆ 3 ವರ್ಷ. ರಿಟೈರ್ಡ್ ಆದ ನಂತರ ಏನಪ್ಪಾ ಅಂದ್ರೆ ನೀವು 3 ವರ್ಷ ಏನಂತಂದ್ ಹೇಳಿದ್ರೆ ಒಳಗಿದ್ರಿ ಅಂತಂದ್ ಹೇಳಿದ್ರೆ ನೀವೆಲ್ಲರೂ ಅಪ್ಲಿಕೇಶನ್ ನ ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ನಾವು, ಅಂದ್ರೆ ಈಗ ನಮ್ಗೆ ಗೊತ್ತಾಯ್ತು ಏಜ್ ಎಷ್ಟೈತೆ ಅಂತ ಹೇಳಿ. ಏಜ್ ಎಲ್ರಿಗೂ ಗೊತ್ತಾಯ್ತು. ಏಜ್ 18ರಿಂದ 32 ವರ್ಷದೊಳಗು ಯಾರ್ಯಾರು ಅದರಿ ನೀವೆಲ್ರು ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಲೇಬೇಕು. ನೆಕ್ಸ್ಟ್ ಎಜುಕೇಶನ್ ಏನ್ ಬೇಕ್ರಿ. ಎಜುಕೇಶನ್ ನೋಡ್ರಿ, ಅದು ಡಿಪಾರ್ಟ್ಮೆಂಟ್ ಡಿಪೆಂಡ್ ಆಗತ್ತೆ. ಇದನ್ನ ಈಗ ಕರಿತಾನೋ ಇಲ್ಲ ಗೊತ್ತಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ ಕರಿತಾನ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಹೇಳ್ತೀವಿ, ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ನಿಮ್ದು ಏನಂತಂದ್ ಹೇಳಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅಂತಂದ್ ಹೇಳಿದ್ರೆ ಅದು ಯಾವ ಬೇಕಾದ ಡಿಗ್ರಿ ಆಗ್ಲಿ, ಯಾವ ಬೇಕಾದ ಡಿಗ್ರಿ ಮಾಡ್ರಿ. ನಿಮ್ದು ಆರ್ಟ್ಸ್ ಮುಗಿಲ್ರಿ, ಕಾಮರ್ಸ್ ಮೇಲೆ ಮುಗಿಲ್ರಿ, ಅಥವಾ ಸೈನ್ಸ್ ಮೇಲೆ ಯಾವ್ದೋ ಡಿಗ್ರಿಗಳು ಮುಗಿದ್ವಿ, ನೀವು BSc ಅದು ಇದು, ಅದಾದ ಇಂಜಿನಿಯರಿಂಗ್ ಮುಗಿದಿರ್ಲಿ, ಇವನ್ ಮೆಡಿಕಲ್ ಮುಗಿದವ್ರು ನೀವು ಎಲ್ರು ಹಾಕ್ಬಹುದು. ನೀವು ಜಸ್ಟ್ ಯಾವ್ದಾದ್ರು ಒಂದು ಡಿಗ್ರಿ ಮುಗಿಸ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ ನೀವೆಲ್ರು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇಷ್ಟೇ ಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಈಗ NHRCL ಕರೆದಿದ್ದಾನ. ಸೊ ಅದ್ರಲ್ಲಿ ಯಾವ್ದು ಬೇಕಾದ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಡೀತಿತ್ತು ಅಂತಂದ್ ಹೇಳಿದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಕೇಳ್ದ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ಸ್ಟಾಟಿಕಲ್ ಇದು ಐತಲ್ಲ, ಇದ್ರಲ್ಲಿ ಏನ್ ಕೇಳಿದ ಅಂತಂದ್ ಹೇಳಿದ್ರೆ ಬ್ಯಾಚುಲರ್ ಡಿಗ್ರಿ ಮುಗಿದಿರ್ಬೇಕು, ಮ್ಯಾಥಮೆಟಿಕ್ಸ್ ಇರಬೇಕು. ಅಂದ್ರೆ ಸೈನ್ಸ್ ದವ್ರು ಮಾತ್ರ ಹಾಕ್ಬಹುದು ಈ ಪೋಸ್ಟ್ ಗೆ. ಈ ತರ ಸಪರೇಟ್ ಆಗಿರ್ತಾವ. ಬಟ್ ಅದ್ರ ಏನು ಇನ್ನೊಂದ್ರು ಏನಂತಂದ್ ಹೇಳಿದ್ರೆ 20ರಿಂದ 30 ಡಿಪಾರ್ಟ್ಮೆಂಟ್ ಕರೆದಿರ್ತಾನ.
ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, 20-30 ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರ್ತಾನ. ಒಂದು 3-4 ಡಿಪಾರ್ಟ್ಮೆಂಟ್ ಅಷ್ಟೇ ಚೇಂಜಸ್ ಇರುತ್ತೆ. ಉಳ್ದವ್ರಿಗೆ ಎಲ್ರು ಉಳಿದಿದ್ದೆಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಏನಂತಂದ ಹೇಳಿದ್ರೆ ಜಸ್ಟ್ ಡಿಗ್ರಿ ಮುಗಿದಿದ್ರೆ ಸಾಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಮುಗಿತಾ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಜಸ್ಟ್ ಡಿಗ್ರಿ ಮುಗಿದ್ರೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ? 100 rupees ಇರುತ್ತೆ. ಇದನ್ನು ಇಂಪಾರ್ಟೆಂಟ್. ಕೆಲವು ಜನರಿಗೆ ಜಾಸ್ತಿ ಇದ್ರೆ ಹಾಕಕ್ ಬರಂಗಿಲ್ಲ, ಅಂದ್ರೆ ಅವ್ರ ಹತ್ರ ದುಡ್ಡು ಇರಂಗಿಲ್ಲ. ನಾನು ಅರ್ಥ ಮಾಡ್ಕೊಂತೀನಿ. ಸೊ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟೈತಿ? 100 rupees. ನಾವೆಲ್ಲೋ ಹೊರಗಡೆ ಹೋದ್ ಅಂತಂದ್ ಹೇಳಿದ್ರೆ ಖರ್ಚಾಗತ್ತ. ಮೊದಲು ಅಪ್ಲಿಕೇಶನ್ ಹಾಕ್ರಿ, ಆಮೇಲೆ ಡಿಸೈಡ್ ಮಾಡೋಣ ಎಕ್ಸಾಮ್ ಬರೋನೋ ಬೇಡ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಸರ್, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗಳು ಯಾವ ಇರ್ತಾವ, ಇದು ಇಂಪಾರ್ಟೆಂಟ್ ಆಗೈತಿ. ಎಕ್ಸಾಮ್ ಸೆಂಟರ್ಗಳು ನೀವು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತೀರಿ ಅಷ್ಟು ನಿಮ್ಗೆ ನಿಯರ್ ಆಗಿರೋದು ಸಿಗತ್ತೆ. ಅದು ಈಗ ಹೆಂಗಂತಂದ್ ಹೇಳಿದ್ರೆ, ಈಗ ನಾವು ಧಾರವಾಡಲ್ಲಿ ಇದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಯಾವ್ದಂತಂದ್ ಹೇಳಿದ್ರೆ ನಿಯರ್ ಆಗಿರೋದು ಹುಬ್ಳಿ ಸಿಗ್ತೈತಿ. ಸೊ ಬೆಳಗಾವಿ ನಿಯರ್ ಆದವ್ರಿಗೆ ಬೆಳಗಾವಿ ಸಿಗುತ್ತೆ, ಬೇಗ ಹಾಕ್ಬಿಡು. ಬೆಂಗಳೂರು ನಿಯರ್ ಇದ್ದವ್ರು ಬೆಂಗಳೂರು, ಆಮೇಲೆ ಕಲಬುರ್ಗಿ, ನೆಕ್ಸ್ಟ್ ಯಾವ್ದು ಮಂಗಳೂರು ಐತೆ, ಮೈಸೂರು ಐತೆ, ಶಿವಮೊಗ್ಗ, ಉಡುಪಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲಿದಾವ. ನೀವು ಲೇಟ್ ಆಗಿ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಬೆಳಗಾವದವ್ರಿಗೆ ಬೆಂಗಳೂರು ಕೊಡ್ಬೋದು, ಇಲ್ಲ ಮಂಗಳೂರು ಕೊಡ್ಬೋದು, ಉಡುಪಿ ಕೊಡ್ಬೋದು, ಈ ತರ ಹೋಗುತ್ತೆ. ಎಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕ್ತೀರಿ ಅಷ್ಟು ಸಮೀಪ ಇರುವಂತಹ ಒಂದು ಯಾವುದು ಎಕ್ಸಾಮ್ ಸೆಂಟರ್ ನಿಮ್ಗೆ ಸಿಗ್ತೈತಿ. ಎಸ್, ನಾವು ಇನ್ನು ಹೈಟ್ ಬಗ್ಗೆ ಮಾತಾಡಿಲ್ಲ. ನಾನು ಹೈಟ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಮೊದಲು ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತಿ ನೋಡೋಣ್ರಿ. ಸೊ ನೋಡ್ರಿ, ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತೆ ಅಂತಂದ್ ಹೇಳಿದ್ರೆ 2 ಎಕ್ಸಾಮ್ ನಡೀತಾವ, ಟೈರ್ 1 ಟೈರ್ 2 ಅಂತಂದ್ ಹೇಳಿ. ಸೊ ಫಸ್ಟ್ ಎಕ್ಸಾಮ್ ನಡೆಯುತ್ತಾ ಯಾವಾಗ ಜೂನ್ ಜುಲೈ ಎಲ್ಲ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಇರುತ್ತಾ, ಫಸ್ಟ್ ಎಕ್ಸಾಮ್ ಇರ್ತೈತೆ. ಅದಾದ ನಂತರ ಅದ್ರಲ್ಲಿ ಕ್ಲಿಯರ್ ಆಯ್ತು ಅಂತಂದ್ ಹೇಳಿದ್ರೆ ಸೆಕೆಂಡ್ ಎಕ್ಸಾಮ್ ಇರ್ತೈತೆ ನಿಮ್ಗೆ, ಟೈರ್ 1 ಟೈರ್ 2 ಅಂತಂದ್ ಹೇಳಿ. ಎರಡು ಇದರಲ್ಲಿ ಏನಂತಂದ್ ಹೇಳಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಗಳು ಇರ್ತಾವ. ಸೊ ಟೈರ್ 1 ಅಲ್ಲಿ ಏನಿರುತ್ತೆ ನೋಡ್ರಿ, ಟೈರ್ 1 ಎಕ್ಸಾಮ್ ಅಲ್ಲಿ ಏನಂತಂದ್ ಹೇಳಿದ್ರೆ CBT 1 ಅಂತ ಅನ್ಕೊಳ್ರಿ. ಸೊ ಇದ್ರಲ್ಲಿ ಟೋಟಲ್ ಆಗಿ ನಿಮ್ಗೆ ಏನಂತಂದ್ ಹೇಳಿದ್ರ ಕ್ವಶನ್ಸ್ ಗಳು 100 ಕ್ವಶನ್ಸ್ ಇರ್ತಾವ. ಸೊ GK ಕ್ವಶನ್ಸ್ ಗಳು 25 ಇರ್ತಾವ. ಸೊ ಇಂಟು 2 50 ಮಾರ್ಕ್ಸ್ ಆಯ್ತು. ಜನರಲ್ ಅವೇರ್ನೆಸ್, ಸೊ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಇದು ಸಾರಿ ರೀಸನಿಂಗ್ 50 ಮಾರ್ಕ್ಸ್ ಆಯ್ತು. GK ಜನರಲ್ ಅವೇರ್ನೆಸ್ ಏನಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಇರ್ತಾವ. ಇಂಟು 2 ಅಂತಂದ್ ಹೇಳಿದ್ರೆ 50 ಮಾರ್ಕ್ಸ್. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂದ್ರೆ ಮ್ಯಾಥ್ಸ್ ಕ್ವಶನ್ಸ್ ಗಳು 25 ಇರ್ತಾವ, ಅದು 50 ಮಾರ್ಕ್ಸ್. ಇಂಗ್ಲಿಷ್ ಗ್ರಾಮರ್ ಏನಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳು 50 ಮಾರ್ಕ್ಸ್. ಟೋಟಲ್ ಆಗಿ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ ನೀವು ಕರೆಕ್ಟ್ ಆಗಿ ಸ್ಕೋರ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಸಿಗುತ್ತೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ. ಬಹಳ ಇಂಪಾರ್ಟೆಂಟ್, ಆರಾಮಾಗಿ ಇದನ್ನ ಮಾಡ್ಕೋಬಹುದು. ಬಟ್ ಆದ್ರೆ ನೆಕ್ಸ್ಟ್ ಒನ್ ಐತ್ ನೋಡ್ರಿ, ಟೈರ್ 2 ಎಕ್ಸಾಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಪೇಪರ್ 1 ಇದು ಪೇಪರ್ 2 ಅಂತಂದ್ ಹೇಳಿರ್ತಾವ. ಸೆಷನ್ 1 ಸೆಷನ್ 2 ಅಂತಂದ್ ಹೇಳಿ ಬರ್ತಾವ. ಫಸ್ಟ್ ನೋಡ್ರಿ ಎಲ್ಲ ಏನೇನ್ ಇರ್ತಾವ ಅಂತಂದ್ ಹೇಳಿ. ಸೊ ಸೆಕ್ಷನ್ 1 ಒಳಗಡೆ ಏನಿರುತ್ತೆ ಅಂತಂದ್ ಹೇಳಿದ್ರೆ ಮೆಥಮೆಟಿಕ್ಸ್ ಇರುತ್ತೆ, ಆಮೇಲೆ ರೀಸನಿಂಗ್ ಇರುತ್ತೆ. ಸೊ 30 ಕ್ವಶನ್ಸ್ ಗಳು ಇರ್ತಾವ. ಅಂದ್ರೆ ಟೋಟಲ್ ಆಗಿ 60 ಕ್ವಶನ್ಸ್ ಗಳು ಇಂಟು 3 ಮಾರ್ಕ್ಸ್ ಇರುತ್ತೆ, ಅಂದ್ರೆ 180 ಮಾರ್ಕ್ಸ್ ಆಯ್ತು ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಸೆಕ್ಷನ್ 2 ಒಳಗಡೆ ಏನಿರುತ್ತೆ ಅಂತಂದ್ ಹೇಳಿದ್ರೆ ಇಂಗ್ಲಿಷ್, ಅದಾದ ನಂತರ GK. ಸೊ ಇವು ಟೋಟಲ್ ಕ್ವಶನ್ಸ್ ಗಳು ಎಷ್ಟಿರ್ತಾವ ಅಂತಂದ್ ಹೇಳಿದ್ರೆ 70 ಮಾರ್ಕ್ಸ್, ಅಂದ್ರೆ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 210 ಮಾರ್ಕ್ಸ್. ಸೊ ಇದು ಸೆಕ್ಷನ್ 2 ಒಳಗಡೆ. ಅದಾದ ನಂತರ ಸೆಕ್ಷನ್ 3 ಒಳಗಡೆ ಕಂಪ್ಯೂಟರ್ ನಾಲೆಜ್ ಕ್ವಶನ್ಸ್ ಗಳು 20 ಇರ್ತಾವ, ಅದು 60 ಮಾರ್ಕ್ಸ್. ಆಮೇಲೆ ಪೇಪರ್ 1 ಇದಾಯ್ತು. ಪೇಪರ್ 2 ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೆಲವೊಂದ್ ಜನರಿಗೆ ಮಾತ್ರ ಇರುತ್ತೆ ಇದು ಸ್ಟ್ಯಾಟಿಸ್ಟಿಕ್ಸ್. ಇನ್ ಕೆಲವೊಂದ್ ಜನರಿಗೆ, ಅಂದ್ರೆ ಇವಾಗ ನಾವು ಜೂನಿಯರ್ ಸ್ಟ್ಯಾಟಿಕಲ್ ಜಾಬ್ ಹಾಕಿದ್ವಿ ಅಂತಂದ್ ಹೇಳಿದ್ರೆ ಅಲ್ಲಿ ಮಾತ್ರ ಇರುತ್ತೆ. ಸೊ ಉಳಿದವ್ರಿಗೆಲ್ಲ ಕೆಲವೊಂದ್ ಜನರಿಗೆ ಏನಂತಂದ್ ಹೇಳಿದ್ರೆ ಈ ಎಕ್ಸಾಮ್ ಇರಂಗಿಲ್ಲ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ನೋಡ್ಬೇಕು ಆ ಟೈಮಲ್ಲಿ. ನಾನು ಹೇಳ್ತೀನಿ ಸೊ ಯಾವ್ದ್ರಲ್ಲಿ ಏನೇನ್ ಎಕ್ಸಾಮ್ಸ್ ಗಳಿದಾವ, ಯಾವ್ದು ಬರಿಬೇಕು ಅಂತಂದ್ ಹೇಳಿ. ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು, ನಮ್ಗೆ ಏನ್ ಬೇಕು ಸರ್? 10th ಮಾರ್ಕ್ಸ್ ಕಾರ್ಡ್ ಬೇಕು, ಕಂಪಲ್ಸರಿ 10th ಮಾರ್ಕ್ಸ್ ಕಾರ್ಡ್ ಐತಿ. ನೀವು ಎಜುಕೇಶನ್ ಏನೇನ್ ಮಾಡಿದಿರಿ, 10th ಮಾರ್ಕ್ಸ್ ಕಾರ್ಡ್ಸ್ ಗಳಾಗಿರ್ಬೋದು, ಅದಾದ ನಂತರ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು. ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಮೇನ್. ಆಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಕೆಲವೊಂದು ಜನರಿಗೆ ಎಟ್ ಟೈಮ್ ಬರುತ್ತೆ, ಇಲ್ಲ ಅಂತಂದ್ ಹೇಳಿ ಸಪರೇಟ್ ಆಗಿರುತ್ತೆ, ಅದನ್ನ ತಗೊಳ್ಬೇಕು. ನೀವೆಲ್ಲಾದ್ರೂ ಡಿಸಬಿಲಿಟಿ ಅಂದ್ರೆ ಅಂಗವಿಕಲರಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೊಂದು ಇದು ಕೊಟ್ಬಿಡ್ತಾರಲ್ಲ, ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದು ನಿಮ್ಮ ಹತ್ರ ಇರಬೇಕು. ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ ಏನಂತಂದ್ ಹೇಳಿದ್ರೆ ಸರ್ವಿಂಗ್ ಡಿಫೆನ್ಸ್ ಪರ್ಸನಲ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನು ಉಳಿದಿದ್ದು ಏನೇನ್ ಡಾಕ್ಯುಮೆಂಟ್ಸ್ ಗಳು ಬರ್ತಾವಲ್ಲ ಅವೆಲ್ಲ ಏನಂತಂದ್ ಹೇಳಿದ್ರೆ ನಿಮ್ಮ ಹತ್ರ ಇರಬೇಕು. ಆಮೇಲೆ ಇಲ್ಲಿ ಒಂದ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಪ್ಪ, ಮ್ಯಾರೇಜ್ ಆದವ್ರಿಗೆ, ಮ್ಯಾರೇಜ್ ಆಗಿರೋ ವುಮೆನ್ ಯಾರಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಮ ಗಂಡನ ಜೊತೆಗೆ ಫೋಟೋ ಹೊಡ್ಸ್ಕೊಂಡು ಏನಂತಂದ್ ಹೇಳಿದ್ರೆ ಅದ್ರ ಮೇಲೆ ಒಂದು ರಿಜಿಸ್ಟರ್ ಆಫ್ ಮ್ಯಾರೇಜ್ ಇದು ಒಂದು ಸೈನ್ ಇರ್ಬೇಕಷ್ಟೇ. ಸೊ ಇಲ್ಲಿ ಒಂದು ಜಾಯಿಂಟ್ ಏನಂತಂದ್ ಹೇಳಿದ್ರೆ ಫೋಟೋಗ್ರಾಫ್ ಇರಬೇಕು. ಇದು ಮೇನ್ ಬೇಕಾಗತ್ತೆ ಮದುವೆ ಆದವ್ರು ಯಾರಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ರೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಹೈಟ್ ಎಷ್ಟ್ರಿ ನೋಡ್ರಿ, ಹುಡುಗರಿಗೆ ಮೇಲ್ ಕ್ಯಾಂಡಿಡೇಟ್ಸ್ ಅಂತಂದೈತೆ, ಹುಡುಗರಿಗೆ ಹೈಟ್ ಎಷ್ಟ್ ಅಂತಂದ್ ಹೇಳಿದ್ರೆ 157.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು.
ಎಲ್ರು ಅಪ್ಲಿಕೇಶನ್ ಹಾಕ್ಬೋದು, ಎಲ್ರು ಆರಾಮಾಗಿ ಇಷ್ಟು ಹೈಟ್ ಇದ್ದೇ ಇರ್ತೀರಿ. 157.5 ಸೆಂಟಿಮೀಟರ್ ಏನಂತಂದ ಹೇಳಿದ್ರೆ ಹೈಟ್ ಇದ್ರೆ ಸಾಕ. ಅದಾದ ನಂತರ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 81 ಸೆಂಟಿಮೀಟರ್ ಇರಬೇಕು. ಆಮೇಲೆ ನಿಮಗೆ ಫಿಸಿಕಲ್ ಏನಿರುತ್ತೆ, ಎಲ್ಲ ಎಕ್ಸಾಮ್ಸ್ ಗಳು ಮುಗಿದ ನಂತರ ಫಿಸಿಕಲ್ ಏನಿರುತ್ತೆ 1600 ಮೀಟರ್ 15 ನಿಮಿಷ ನಡ್ಕೊಂಡು ಹೋಗೋದು ವಾಕಿಂಗ್ ಐತೆ, ರನ್ನಿಂಗ್ ಇಲ್ಲ. 15 ನಿಮಿಷ ಒಳಗಡೆ 1600 ಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಾದ ನಂತರ ಸೈಕ್ಲಿಂಗ್ ಇರುತ್ತೆ 8 ಕಿಲೋಮೀಟರ್ 30 ನಿಮಿಷದಲ್ಲಿ ಏನಂತಂದ ಹೇಳಿದ್ರೆ ಸೈಕ್ಲಿಂಗ್. ಅದಾದ ನಂತರ ಹುಡುಗಿರಿಗೆ ನೋಡ್ರಿ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಏನೇನಿರುತ್ತೆ ಹುಡುಗಿರಿಗೆ. ಸೊ ನಿಮ್ದು ಹೈಟ್ ಎಷ್ಟು ಇರ್ಬೇಕಂತಂದ ಹೇಳಿದ್ರೆ 152 ಸೆಂಟಿಮೀಟರ್ ಅಷ್ಟೇ. ಹೈಟ್ ಎಷ್ಟಿರ್ಬೇಕು? 152 ಸೆಂಟಿಮೀಟರ್ ಇರಬೇಕು. ಸೊ ಇಷ್ಟೇನಂತಂದ ಹೇಳಿದ್ರೆ ನಿಮ್ದು ಫಿಸಿಕಲ್ ಏನಿರುತ್ತೆ ಅಂತಂದ ಹೇಳಿದ್ರೆ 1 ಕಿಲೋಮೀಟರ್ 20 ನಿಮಿಷದಲ್ಲಿ ನಡೆಯೋದು. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಅದನ್ನ 20 ನಿಮಿಷದಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು. ಅದಾದ ನಂತರ ಸೈಕ್ಲಿಂಗ್ ಎಷ್ಟಿರುತ್ತೆ ಅಂದ್ರೆ 3 ಕಿಲೋಮೀಟರ್ 25 ನಿಮಿಷದಲ್ಲಿ ಮಾಡ್ಬೇಕು. ಸೈಕ್ಲಿಂಗ್ ಎಷ್ಟಿರ್ಬೇಕು? 3 ಕಿಲೋಮೀಟರ್ 25 ನಿಮಿಷದೊಳಗಡೆ ನೀವೇನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಬರ್ತಾವ ನೋಡ್ರಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇರುತ್ತೆ. ಅವಾಗ ಏನಂತಂದ ಹೇಳಿದ್ರೆ ಹೈಟ್ ಚೇಂಜ್ ಆಗತ್ತೆ. ಸೊ ಹುಡುಗರಿಗೆ ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ 165 ಸೆಂಟಿಮೀಟರ್, ಹುಡುಗಿರಿಗೆ 150 ಸೆಂಟಿಮೀಟರ್ ಈ ತರ ಇರ್ತೈತಿ. ಅದಾದ ನಂತರ ನೆಕ್ಸ್ಟ್ ಇದು ನೋಡ್ರಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಹುಡುಗರಿಗೆ 170, ಹುಡುಗಿರಿಗೆ 150 ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ. ಅಂದ್ರೆ ಕೆಲವೊಂದ್ರಲ್ಲಿ ಏನಂತಂದ ಹೇಳಿದ್ರೆ ಚೇಂಜಸ್ ಇರುತ್ತೆ. ಸೊ ಉಳಿದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಆಗಿ 157.5 ಸೆಂಟಿಮೀಟರ್. ಅದಾದ ನಂತರ ಹುಡುಗಿರಿಗೆ 152 ಸೆಂಟಿಮೀಟರ್. ಸೊ ಪ್ರತಿಯೊಬ್ಬರಿಗೂ ಎಲಿಜಿಬಿಲಿಟಿ ಇರುತ್ತೆ. ಎಲ್ರು ಏನಂದ್ರೆ ಈ ಅಪ್ಲಿಕೇಶನ್ ಹಾಕ್ಬೇಕು. ಸೊ ನಾನು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಸೊ ಇದನ್ನ ಕೂಡ ಏನಂತಂದ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಯಾವ್ದೈತೆ ಎಕ್ಸಾಮು, ನೆಕ್ಸ್ಟ್ ಬರುವಂತ ಎಕ್ಸಾಮ್ ಯಾವ್ದಪ್ಪ ಅಂತಂದ ಹೇಳಿದ್ರೆ CGL ಆದ ನಂತರ CAPF, ಡೆಲ್ಲಿ ಸಬ್ ಇನ್ಸ್ಪೆಕ್ಟರ್, ಡೆಲ್ಲಿ ಪೊಲೀಸ್ ಏನಿರುತ್ತಲ್ಲ ಅದು ಸಬ್ ಇನ್ಸ್ಪೆಕ್ಟರ್. ಅದ್ರ ಜೊತೆಗೆ CAPF ಎಕ್ಸಾಮ್. ಇದ್ರ ಬಗ್ಗೆ ನಾನು ನಿಮ್ಗೆ ಏನಂತಂದ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಏನೇನ್ ಎಲಿಜಿಬಿಲಿಟಿ, ಎಕ್ಸಾಮ್ ಹೆಂಗಿರುತ್ತೆ, ಯಾವ ತರ ಇರುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಂತಂದ ಹೇಳಿದ್ರೆ ಸಿಲೆಬಸ್ನು ಕೂಡ ನಾನು ಕವರ್ ಮಾಡ್ಕೊಡ್ತೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ.